ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮೂಲಂಗಿ ಪಲ್ಯ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮೂಲಂಗಿ ಕಾಯನ್ನು ತೊಳೆದುಕೊಂಡು ಅದನ್ನು ಒಂದು ಪ್ಯಾನ್ಗೆ ಒಲೆ ಹಚ್ಚಿಸ್ಕೊಂಡು ಅದು ಪ್ಯಾನ್ ಮೇಲೆ ಇಟ್ಟುಕೊಂಡು ಅದನ್ನು ನೀರಿನ ಅಂಶ ಹೋಗುವವರೆಗೆ ಹುರಿದು ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಅದು ಚೆನ್ನಾಗಿ ಕಂದು ಬಣ್ಣ ಬರುವವರೆಗೂ ಹುರಿದುಕೊಳ್ಳೋಣ. ಹುರಿದುಕೊಂಡ ನಂತರ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳಿ. ಅದೇ ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಸಾಸಿವೆ ಸಿಡಿದ ನಂತರ ಈರುಳ್ಳಿ ಅಥವಾ ಆನಿಯನ್ ಹಾಕಿ ಟೊಮ್ಯಾಟೊ ಹಾಕಿ ಎರಡು ಸಾಫ್ಟ್ ಆಗುವವರೆಗೂ ಹುರಿಯಿರಿ. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಹುರಿಯಿರಿ. ನಂತರ ರುಚಿಗೆ ಖಾರ ಹಾಕಿಕೊಂಡು ಅದಕ್ಕೆ ಹುರಿದಿಟ್ಟಂಥ ಮೂಲಂಗಿಯನ್ನು ಹಾಕಿಕೊಳ್ಳಿ. ಮಿಕ್ಸ್ ಮಾಡಿ ಅದಕ್ಕೆ ಬೇಕಾದಷ್ಟು ಮತ್ತು ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿಕೊಳ್ಳಿ ರುಚಿಗೆ. ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿ ಕುದಿಸಿ. ಹೀಗೆ ತಯಾರಾಯಿತು ನಮ್ಮ ಮೂಲಂಗಿ ಪಲ್ಯ. ಥ್ಯಾಂಕ್ ಯು.